ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಜಮಜಮ ಕಾಲನಿಯಲ್ಲಿ ಬರುವಂತಹ ದಾರಿನ್ ಎಜುಕೇಷನಲ್ ಟ್ರಸ್ಟ್ ಇವರ ವತಿಯಿಂದ ಭವ್ಯ ಇಫ್ತಾರ್ ಕೂಟದ ವ್ಯವಸ್ಥೆಯನ್ನು ಜಮಖಂಡಿಯ ಎಲ್ಲ ಬಾಂಧವರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದರು. ಈ ಶಾಲೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ತೌಶೀಫ್ ಖಾದ್ರಿ ಇವರು ಈ ಸಮಯದಲ್ಲಿ ತಮ್ಮ ಶಾಲೆಯ ವತಿಯಿಂದ 2026 ಹಾಗೂ 27ನೇ ವರ್ಷದ ಮಕ್ಕಳಿಗೆ 8, 9 ಮತ್ತು 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿನಿಯರಿಗೆ ಉಚಿತ ವಿದ್ಯಾಭ್ಯಾಸ ನೀಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶ್ರೀ ಆನಂದ್ ನ್ಯಾಮಗೌಡ್ ಹಾಗೂ ನಜೀರ್ ಕಂಗನಳ್ಳಿ ಮತ್ತು ಅನ್ವರ್ ಮೊಮಿನ್ ಸಾದಿಕ್ ಬಂಟ್ನೂರ್ ಹುಸೇನ್ ತಂಬೋಳಿ ಹಲವಾರು ಗಣ್ಯಮಾನ್ಯರು ಸಮಾಜದ ಹಿರಿಯರು ಉಪಸ್ಥಿತರಿದ್ದರು. ಹಾಗೂ ದಾರೆನ್ ಸಂಸ್ಥೆಯ ಅಧ್ಯಕ್ಷರು ಆತ್ಮೀಯರಾದ ಸನ್ಮಾನ್ಯ ಶ್ರೀ ತೌಶೀಫ್ ಖಾದ್ರಿ ಅವರು ಇವತ್ತು ಜಮಖಂಡಿಯಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇವತ್ತಿನ ದಿವಸ ಈ ರೋಜಾದ ವಿಶೇಷತೆಯನ್ನು ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮಗೌಡರು ನಮಗೆ ಹೇಳಿದರು. ರೋಜಾ ಮಾಡುವಂಥದ್ದು ವೈಜ್ಞಾನಿಕವಾಗಿ ಬಹಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದದು. ಯಾಕಂದ್ರೆ ಮುಂಜಾನೆ 5 ಗಂಟೆ 30 ನಿಮಿಷದಿಂದ ಸಾಯಂಕಾಲ 6 ಗಂಟೆ 40 ನಿಮಿಷದವರೆಗೆ 42 ನಿಮಿಷದವರೆಗೆ ಸುಮಾರು 14-15 ತಾಸವರೆಗೆ ರೋಜಾ ಉಪವಾಸ ಆಚರಣೆ ಮಾಡ್ತೀವಿ. ಅದರಿಂದ ಆರೋಗ್ಯಕ್ಕೆ ಸಾಕಷ್ಟು ಬೆನಿಫಿಟ್ಸ್ ಅದಾವೆ. ಆರೋಗ್ಯಕ್ಕೆ ಬಹಳ ಒಳ್ಳೆಯ ಒಂದು ಅದಕ್ಕೆ ಇದನ್ನ ಅದರಿಂದ ಈ ರೋಜಾವನ್ನು ಸುಮಾರು 1450 ವರ್ಷಗಳಿಂದ ಈ ರೋಜಾದ ಪದ್ಧತಿಯನ್ನು ಸನ್ಮಾನ್ಯ ಶ್ರೀ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಿಂದ ಆಚರಣೆ ಮಾಡ್ಕೊತ ಬಂದಿವಿ. ಆದ್ದರಿಂದ ಈ ರೋಜಾದ ಒಂದು ಇಫ್ತಾರ್ ಕೂಟದ ಕಾರ್ಯಕ್ರಮವನ್ನು ಏರ್ಪಡಿಸೋದಕ್ಕಾಗಿ ಸನ್ಮಾನ್ಯ ಶ್ರೀ ತೌಶೀಫ್ ಖಾದ್ರಿ ಅವರಿಗೆ ವಂದಿಸಿ ಇವತ್ತಿನ ದಿವಸ ನಮ್ಮ ಆತ್ಮೀಯರು ಮಾಜಿ ಶಾಸಕರು ಸಹೋದರರಾದ ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮಗೌಡರು ಕೂಡ ಒಂದು ಒಳ್ಳೆ ಸಂದೇಶಗಳನ್ನು ನಮ್ಗೆ ಹೇಳಿದ್ರು. ಇವತ್ತಿನ ದಿವಸ ಏನಿಲ್ಲ, ನಾವೆಲ್ಲರೂ ಕೂಡಿ ಅಲ್ಲಿ ನಾವು ಹಿಂದೂ ಸಮಾಜದಲ್ಲಿ ಉಪವಾಸ ಆಚರಣೆ ಮಾಡ್ತೀವಿ, ಇಲ್ಲಿ ಮುಸಲ್ಮಾನ್ ಸಮಾಜದಲ್ಲಿ ರೋಜಾ ಆಚರಣೆ ಮಾಡ್ತೀವಿ. ಎಲ್ಲಾ ಧರ್ಮ ಒಂದೇ ಕಲಿಸ್ತೈತಿ. ಯಾವುದೇ ಧರ್ಮ ಒಬ್ಬರಿಗೊಬ್ಬರು ಜಗಳ ಮಾಡ್ಬೇಕು, ಭೇದ ಭಾವ ಮಾಡ್ಬೇಕು ಎಲ್ಲಿಯೂ ಕೂಡ ಯಾವುದೇ ಯಾವುದೇ ಗ್ರಂಥದಲ್ಲಿಯೂ ಕೂಡ ಇಲ್ಲ. ಇದು ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಕೆಲವೊಬ್ರು ಎಲ್ಲಾ ಧರ್ಮಗಳಲ್ಲಿ ಕೆಲವು 4 ಜನ ದುಷ್ಟರು ಸೇರ್ಕೊಂಡು ಏನೇನೋ ಒಂದು ಕಿತ್ತೂರು ಮಾಡಿ ಅಶಾಂತಿ ನಿರ್ಮಾಣ ಮಾಡಿ ದೇಶದಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ಸಂಚ ನಡೆದಿದ್ರು. ಆದ್ರಿಂದ ನಾವೆಲ್ಲ ಹಿಂದೂ ಮುಸಲ್ಮಾನ್ ಬಾಂಧವರು ಒಳ್ಳೆಯದಿಂದ ಉತ್ತಮವಾಗಿ ಎಲ್ಲರೂ ಒಗ್ಗಟ್ಟಾಗಿ ಈ ದೇಶದಲ್ಲಿ ನಾವು ಎಲ್ಲರೂ ಕೂಡ ನಾವು ಬಾಳೆ ಮಾಡ್ಬೇಕಂತ ಹೇಳಿ ನಾನು ವಿನಂತಿಪೂರ್ವಕವಾಗಿ ಕೇಳ್ಕೊಂಡು ಇವತ್ತಿನ ದಿವಸ ನಾವೆಲ್ಲರೂ ಈ ಇಫ್ತಾರ್ ಕೂಟ ಕಾರ್ಯಕ್ರಮ ಕರೆಸಿದ್ದಕ್ಕಾಗಿ ತೌಶೀಫ್ ಖಾದ್ರಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ಅವರು ಈ ವರ್ಷದಿಂದ 8th, 9th, 10th ಏನ ಉಚಿತವಾಗಿ ಏನು ಅಡ್ಮಿಷನ್ ಘೋಷಣೆ ಮಾಡಿದ್ರು ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಾಗಲಿ ಯಾವುದೇ ವಿದ್ಯಾರ್ಥಿಗಳಾಗಲಿ ಎಲ್ಲರಿಗೂ ಕೂಡ ಉಚಿತವಾಗಿ 3 ವರ್ಷ ಏನ ಒಂದು ಅಡ್ಮಿಷನ್ ಫೀ ಫ್ರೀ ಅವರಿಗೆ ಅದೊಂದು ಘೋಷಣೆ ಮಾಡ್ಯಾರ. ನಾವು ವಿಶೇಷವಾಗಿ ಬಡವರಿಗೆ ಬಹಳ ಅನುಕೂಲ ಆಕೈತಿ. ಶ್ರೀಮಂತರು ಎಲ್ಲಿ ಬೇಕಾದಲ್ಲಿ ಕಲಿಬಹುದು, ಆದ್ರೆ ಬಡ ಮಕ್ಕಳಿಗೆ ಬಹಳ ಸಾಕಷ್ಟು ಅನುಕೂಲ ಆಕೈತಿ. ಅದಕ್ಕೂ ಕೂಡ ನಾನು ಒಂದು ನಮ್ಮ ಅಂಜುಮನ್ ಸಂಸ್ಥೆಯಿಂದ ಆಗಲಿ ನಮ್ಮ ಎಲ್ಲ ಹಿರಿಯರ ಪರವಾಗಿ ಊರಿನ ಪರವಾಗಿ ನಾನು ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮುಂದಿನ ದಿವಸದಲ್ಲಿ ಈ ಶಿಕ್ಷಣ ಸಂಸ್ಥೆಗೆ ನಿಮ್ ಜೊತೆ ನಾವೆಲ್ಲರೂ ಇರ್ತೀವಿ. ಸನ್ಮಾನ್ಯ ಶ್ರೀ ಮುಂದಿನ ದಿವಸದಲ್ಲಿ ಆನಂದ್ ನ್ಯಾಮಗೌಡರು ಕೂಡ ನಿಮ್ ಶಿಕ್ಷಣ ಸಂಸ್ಥೆಗೆ, ಸನ್ಮಾನ್ಯ ಶ್ರೀ ಸಿದ್ದು ನ್ಯಾಮಗೌಡರು ಕೂಡ ಈ ಶಿಕ್ಷಣ ಸಂಸ್ಥೆ ಮೇಲೆ ಬಹಳ ಪ್ರೀತಿ. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸನ್ಮಾನ್ಯ ಶ್ರೀ ಸಿದ್ದು ನ್ಯಾಮಗೌಡರು ಜೊತೆಗೆ ನಾವು ಕೂಡ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಬರ್ತಿದ್ವಿ. ಆ ವೇಳೆಯಲ್ಲಿ ಇವ್ರ ತಂದೆಯವರಾದ ಹಜಿ ಮೆಹಮೂದ್ ಖಾದ್ರಿ ಅವರು ಕೂಡ ಸಾಕಷ್ಟು ಅನೇಕ ಕಾರ್ಯಕ್ರಮಗಳು ಮಾಡಿದ್ರು. ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಸಿದ್ದು ನ್ಯಾಮಗೌಡರ ನಾವು ಬೇಡ್ತು ಅಂದ್ರೆ ಆ ಕಾರ್ಯಕ್ರಮ ಮಾಡ್ತಿದ್ರು ಅವರು. ನಾವೆಲ್ಲರೂ ಕೂಡ ಇಲ್ಲಿ ಒಕ್ಕಟ್ಟಾಗಿ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ. ಅವ್ರದ್ದು ಕೂಡ ಇದ್ರ ಮೇಲೆ ಬಹಳ ಪ್ರೀತಿ ಮತ್ತು ಇದನ್ನಿತ್ತು ಸನ್ಮಾನ್ಯ ಶ್ರೀ ಸಿದ್ದು ನ್ಯಾಮಗೌಡರು. ಅದೇ ಪ್ರಕಾರವಾಗಿ ನಮ್ಮ ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮಗೌಡರು ಕೂಡ ಈ ಶಿಕ್ಷಣ ಸಂಸ್ಥೆ ಮೇಲೆ ತಮ್ಮ ಕಾಳಜಿ ಅದ. ತಾವು ಮುಂದಿನ ದಿವಸದಲ್ಲಿ ನಮ್ಮ ಆನಂದ್ ನ್ಯಾಮಗೌಡರು ತಮ್ಮ ಸಹಾಯ ಸಹಕಾರ ತಮಗೂ ಇರುತ್ತೆ, ನಮ್ದು ಎಲ್ಲರಿಗೂ ಇರ್ತೈತಿ. ನಮ್ಮ ಅನ್ವರ್ ಮೊಮಿನ್ ಅವ್ರದಾಗ್ಲಿ, ಎಲ್ಲರೂ ನಮ್ಮ ಅಪರಾಧಿ ಅವ್ರದಾಗ್ಲಿ, ಎಲ್ಲ ನಮ್ಮ ಹಿರಿಯರದು ಕೂಡ ತಮ್ಮ ಮೇಲೆ ಒಂದು ಕಾಳಜಿ ಆಸಕ್ತಿ ಇರ್ತೈತೆ ಅಂತ ಹೇಳಿ ನಾನು ಹೇಳಿ ಬಯಸ್ತೇನೆ. ತಾವು ಮಾತನಾಡಲಿಕ್ಕೆ ಕೊಟ್ಟಿದ್ದಕ್ಕಾಗಿ ನಮ್ಮ ಜಮಖಂಡಿಯ ದಾರೆನ್ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ತೌಸೀಫ್ ಖಾದ್ರಿ ಅವರು ಈ ಸಂಸ್ಥೆಯ ಅಧ್ಯಕ್ಷರು. ರೋಜಾ ನಿಮಿತ್ತವಾಗಿ ಇವತ್ತು ಇವರು ಕೂಡ ರೋಜಾ ವ್ಯವಸ್ಥೆನ ಮಾಡಿಕೊಟ್ಟಿರುವಂಥದ್ದು. ಬಹುಶಃ ಇವರು 13ನೇ ರೋಜಾ ಮುಗಿಸ್ತಾ ಇದ್ದಾರೆ. ಈ ಒಂದು ಪವಿತ್ರವಾದಂತಹ ಸಂದರ್ಭದಲ್ಲಿ ಸಮಸ್ತ ಬಾಂಧವರಿಗೆ ನಾನು
ರೋಜಾ ಹಬ್ಬದ ಶುಭಾಶಯಗಳನ್ನು ತಿಳಿಸುವ ಜೊತೆಗೆ ಭಗವಂತ ಅವ್ರಿಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯದು ಆರೋಗ್ಯ, ಆಯುಷ್ಯ, ಅವ್ರಿಗೆ ಜೀವನಕ್ಕೆ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೂಡ ದಯಪಾಲಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಪವಿತ್ರ ಸಂದರ್ಭದಲ್ಲಿ ಕೇವಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ವಿಶ್ವಾದ್ಯಂತ ಜನ ಈ ಹಬ್ಬವನ್ನು ಆಚರಿಸುವಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕಾಣ್ತೀವಿ. ಇದು ಬಹಳ ಪವಿತ್ರವಾದಂಥದ್ದು. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಉಪವಾಸ ಮಾಡಿ ಈಗ ಅವರು ರೋಜಾ ಬಿಡುವಂತ ಒಂದು ಸಂದರ್ಭ. ಹೀಗಾಗಿ ಇಷ್ಟು ಒಂದು ತಿಂಗಳ ಕಾಲ ಪ್ರಯುಕ್ತ ಈ ಒಂದು ಕಾರ್ಯವನ್ನು ಅವ್ರು ಮಾಡ್ತಾರೆ. ಹೀಗಾಗಿ ಇದು ಬಹಳ ಒಂದು ವಿಶೇಷವಾದಂತ ಹಬ್ಬ. ಯಾವ ರೀತಿ ಹಿಂದೂ ಸಮಾಜ ನಾವು ನಮ್ಮ ಶ್ರಾವಣ ಮಾಸದಲ್ಲಿ ಏನು ನಾವು ಉಪವಾಸವನ್ನು ಮಾಡ್ತೀವಿ, ಅದೇ ಒಂದು ರೀತಿಯಲ್ಲಿ ಮುಸ್ಲಿಂ ಸಮಾಜದವರು ಈ ರೋಜಾವನ್ನ ಒಂದು ತಿಂಗಳ ಕಾಲ ಉಪವಾಸ ಮಾಡೋದ್ರ ಮುಖಾಂತರ, ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋದನ್ನ ನಾವು ಈ ಒಂದು ಸಂದರ್ಭದಲ್ಲಿ ಕಾಣ್ತೀವಿ. ಹೀಗಾಗಿ ಇವತ್ತು ಈ ಒಂದು ಸೌಲಭ್ಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ತೌಸೀಫ್ ಖಾದ್ರಿ ಅವ್ರ ತಂದೆಯವರು ಕೂಡ ಬಹಳ ವರ್ಷ ಇಲ್ಲಿದ್ದು ಬಹಳ ಒಳ್ಳೆಯ ಕೆಲಸ ಮಾಡಿ ಸಮಾಜದ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡು, ವಿಶೇಷವಾಗಿ ಈ ಭಾಗದಲ್ಲಿರುವಂತ ಹೆಣ್ಮಕ್ಳಿಗೆ BEd ಎಜುಕೇಶನ್ ಕೊಡುವಂತ ಒಂದು ಕಾರ್ಯ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ ವರ್ಷದಿಂದ ಅವರು 8th ಮತ್ತು 9th 10th ಸ್ಟ್ಯಾಂಡರ್ಡ್ ಈ 3 ತರಗತಿಯ ಮಕ್ಕಳಿಗೆ, ಹೆಣ್ಮಕ್ಕಳಿಗೆ, ವಿಶೇಷವಾಗಿ ಹೆಣ್ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡುವಂತ ಕಾರ್ಯ ಈ ವರ್ಷದಿಂದ ಅವರು ಪ್ರಾರಂಭ ಮಾಡಿದ್ದಾರೆ. ಅವರ ಒಳ್ಳೆಯ ಕೆಲಸ ಇದೇ ರೀತಿ ಮುಂದುವರಲಿ, ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಸಮಾಜದ ಕೆಲಸ ಮಾಡುವಂತ ಶಕ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ. ಉದಯ್ ಹೊಸ್ಮನಿ, KMM ನ್ಯೂಸ್, ಜಮಖಂಡಿ. "100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every ₹1 lakh diamond value. Available at all Bhima showrooms. TNC apply.